ಇನ್ನ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಅಲ್ಲಿಪುರ ಬರ್ತೈತಿ. ಅಲ್ಲಿ ನಂದು 3 ಎಕರೆ ಜಾಗ ಐತಿ. ಅದ್ರಾಗೆ ನಿನ್ಗೊಂದು ಮಕ ಕಟ್ಕೊಡ್ತೀನಿ ತಾತ, ಅಲ್ಲೇ ಇದ್ದು ಬಿಡುವಂತಿ ಬಾ. ಯಾರ ಜಾಗ ಬೇಡಪ್ಪ, ಇದು ಇದು ಶಿವಶರಣ ಇರೋ ಜಾಗ. ನಾನಿಲ್ಲೇ ಇರ್ತೀನಿ. ಇದು ಸರ್ಕಾರದ ಭೂಮಿ, ಇದನ್ನ ದಂಡಿಗಾಗಿ ರಿಸರ್ವ್ ಮಾಡ್ಯಾರ. ಯಾರಿಗೆ ಕೊಡಕ್ ಬರೋದಲ್ಲ ತಾತ. ಯಾಕೆ ಕೊಡಕ್ ಬರೋದಲ್ಲ? ನೋಡ್ತಿರು, ಆ ಮದ್ರಾಸ್ ಗವರ್ನರೇ ಬಂದು ಈ ಭೂಮಿ ಕೊಟ್ಟು ಹೋಗ್ತಾನ. ಇದನ್ನ ಅಡವಿ ಅಂತೀನಿ. ನೋಡ್ತಿರು, ಈ ಕಡೆ ಯಂತ್ರಗಳು ಬರ್ತಾವ, ಆ ಕಡೆ ಗಂಗಮ್ಮ ಬರ್ತಾಳಲ್ಲಿ. ಗಂಗಮ್ಮ ಈ ದಾರಿ ರಾಜಮಾರ್ಗ ಆಗ್ತಾ ಇದ್ದಾನೆ. ನೋಡ್ತಿರು. ಹನುಮಂತ ಕೈ ನಿಮ್ಮಂದಿನ ಹಾಗು ಬಿಡಿಸ್ಲೋ. ಹನುಮಂತಪ್ಪ, ಹನುಮಂತಪ್ಪ, ಈ ತಾತ ಯಾರ ಮಾತು ಕೇಳತ್ನಲ್ಲಪ್ಪ, ಮಾತು ಹೇಳ್ದಂಗೆ ನಡೀನಿ. ತಾತ, ನಿನ್ನ ಮರ್ಮ ಯಾರಿಗೂ ಗೊತ್ತಾಗೋದಿಲ್ಲ. ನೀನು ಹೇಳ್ದಂಗೆ ನಡ್ತೀನಿ. ಎಲ್ಲೋ ಹುಟ್ಟಿದಿ, ಇನ್ನೆಲ್ಲೋ ಬೆಳೆದಿ, ನಮ್ಮೂರಾಗ ಬಂದು ನೆಲೆ ನಿಂತಿ. ಕಾಡು ಕಗ್ಗಲ್ಲಾಗಿದ್ದ ನನ್ನನ್ನು ಕೆತ್ತಿ ಒಬ್ಬ ಮನುಷ್ಯನನ್ನಾಗ ಮಾಡಿದಿ. ನೀನು ಹೇಳ್ದಂಗೆ ಇಲ್ಲೇ ಮಠ ಕಟ್ಟಿಸ್ತೀನಿ ತಾತ, ಇಲ್ಲೇ ಮಠ ಕಟ್ಟಿಸ್ತೀನಿ.